ಜೈಲಿನಿಂದಲೇ ಪತ್ನಿ ನಾಗರತ್ನಗೆ ಚೀಟಿ ಕೊಟ್ಟಿದ್ದಾರೆ ದುನಿಯಾ ವಿಜಿ. ಪತ್ನಿ ನಾಗರತ್ನಗೆ ವಿಜಿ ಕೊಟ್ಟ ಚೀಟಿ ಯಾವುದು ಅಂತ ಗೊತ್ತಾ? ಜೈಲಿನಿಂದಲೇ ಪತ್ನಿ ನಾಗರತ್ನಗೆ ದುನಿಯಾ ವಿಜಿ ಚೀಟಿಯೊಂದನ್ನ ಕೊಟ್ಟಿದ್ದಾರೆ. ಏನಿದು ಚೀಟಿ ರಹಸ್ಯ? ಪತ್ನಿ ನಾಗರತ್ನಗೆ ಏನು ಕೊಟ್ಟಿದ್ದಾರೆ, ಏನ್ ಚೀಟಿಲಿ ಏನಿದೆ ಹಾಗಾದ್ರೆ? ಯಾಕೆಂದ್ರೆ ಆ ಚೀಟಿಯನ್ನ ನೋಡಿ ಆದ್ಮೇಲೆ ನಾಗರತ್ನ ಕಣ್ಣೀರ್ ಹಾಕಿರೋದಾದ್ರೂ ಯಾಕೆ? ನ್ಯೂಸ್ 18 ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೆ ಈ ಬಗ್ಗೆ. ಯಾಕೆಂದ್ರೆ ಗಂಡನನ್ನ ನೋಡೋದಕ್ಕೆ ಮೊದಲನೇ ಪತ್ನಿ ನಾಗರತ್ನ ಹೋಗಿದ್ದಾರೆ ಪರಪರ ಅಗ್ರಹಾರ ಜೈಲಿಗೆ. ಅಲ್ಲಿ ಒಂದು ಚೀಟಿ ಕೊಟ್ಟಿದ್ದಾರೆ, ಅಂದ್ರೆ ನೋಡೋದಕ್ಕೆ ನಿರಾಕರಿಸಿದ್ದಾರೆ. ಜೊತೆಗೆ ಒಂದು ಚೀಟಿಯನ್ನ ಕೊಟ್ಟಿದ್ದಾರೆ ನಾಗರತ್ನಗೆ ದುನಿಯಾ ವಿಜಿ. ಆ ಚೀಟಿ ನೋಡಿದ ಮೇಲೆ ಪತ್ನಿ ನಾಗರತ್ನ ಕಣ್ಣೀರ್ ಹಾಕಿದ್ದಾರೆ. ಅಂದ್ರೆ ಕಣ್ಣೀರು ಹಾಕುವಂತ ವಿಚಾರ ಆ ಚೀಟಿಲಿ ಏನಿತ್ತು ಹಾಗಾದ್ರೆ? ಏನಿದು ಚೀಟಿ ರಹಸ್ಯ ಅನ್ನುವಂತ ವಿಚಾರ. ಚೀಟಿ ಕೊಟ್ಟಿದ್ದಾರೆ ನಾಗರತ್ನಗೆ. ಚೀಟಿ ನೋಡಿದ ತಕ್ಷಣ ನಾಗರತ್ನ ಕಣ್ಣೀರ್ ಹಾಕಿದ್ದಾರೆ. ಕಣ್ಣೀರ್ ಹಾಕೋದಕ್ಕೆ ಏನ್ ಕಾರಣ, ಅದ್ರಲ್ಲಿ ಏನಿತ್ತು ಹಾಗಾದ್ರೆ ಆ ಚೀಟಿಯಲ್ಲಿ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ 18 ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಮಾಹಿತಿ ಸಿಕ್ಕಿದೆ. ಯಾಕೆಂದ್ರೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ ಮೇಲೆ ಇವತ್ತು ಫಸ್ಟ್ ಟೈಮ್ ಹೋಗಿದ್ದಾರೆ ನಾಗರತ್ನ ಅವರು. ಮುಂಚೆ ಅಂದ್ರೆ ಮೊನ್ನೆ ಎಲ್ಲ ಅವರ ಬಗ್ಗೆ ಸಾಕಷ್ಟು ಅಸಮಾಧಾನವನ್ನ ಹೊರಹಾಕಿದ್ರು. ಹೇಳಿದ ಮಾತೆಲ್ಲ ಕೇಳೋದಿಲ್ಲ, ನಾನು ಹೇಳೋದಕ್ಕೆ ಹೋಗಿದ್ರೆ ಒಳ್ಳೇದನ್ನ ಹೇಳೋದಕ್ಕೆ ಹೋಗಿದ್ದಕ್ಕೆ ನಾನೇ ದೂರ ಆಗ್ಬಿಟ್ಟೆ, ಆದ್ರೆ ಅವರ ಸಂಗಡಿಗರು ಕೂಡ ಸರಿ ಇಲ್ಲ, ಅದರಿಂದಾನೇ ಇವರು ಹಾಳಾಗಿದ್ದಾರೆ ಅನ್ನುವಂತ ಅಸಮಾಧಾನವನ್ನ ಹೊರಹಾಕಿದ್ರು. ಕೀರ್ತಿ ಮನೆಗೆ ಹೋಗಿ ಸ್ವಲ್ಪ ಗಲಾಟೆ ಎಲ್ಲ ಆಗಿ ಕಂಪ್ಲೇಂಟ್ ಕೂಡ ಆಗಿತ್ತು. ಈಗ ನೋಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ದುನಿಯಾ ವಿಜಿ ಚೀಟಿಯೊಂದನ್ನ ಕೊಟ್ಟಿದ್ದಾರೆ. ಆ ಚೀಟಿ ನೋಡಿ ನಾಗರತ್ನ ಕಣ್ಣೀರ್ ಹಾಕಿದ್ದಾರೆ. ಹಾಗಾದ್ರೆ ದುನಿಯಾ ವಿಜಿ ಪತ್ನಿ ನಾಗರತ್ನಗೆ ಕೊಟ್ಟಂತ ಚೀಟಿಯಲ್ಲಿ ಏನಿದೆ ಅಂತ ನಾವಿಲ್ಲಿ ನೋಡ್ಬೇಕಾಗತ್ತೆ. ಅದಕ್ಕೂ ಮುಂಚಿತವಾಗಿ ನಟ ದುನಿಯಾ ವಿಜಯ್ ಅವರನ್ನ ನೋಡೋದಕ್ಕೆ ನಿರಾಕರಿಸಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿಗೆ ಮೊದಲ ಪತ್ನಿ ನಾಗರತ್ನ ಅವರು ಬಂದಿದ್ದಾರೆ. ಗಂಡನನ್ನ ನೋಡಿ ಮಾತಾಡ್ಸೋಣ ಅಂತ ಜೈಲಿನ ಅಧಿಕಾರಿಗಳು ಭೇಟಿಗೆ ಅವಕಾಶ ಕೊಟ್ಟಿದ್ರು. ವಿಜಯ್ ಮಾತ್ರ ನಿರಾಕರಿಸಿದ್ದಾರೆ. ಭೇಟಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಧಿಕಾರಿಗಳ ಕೈಗೆ ಚೀಟಿ ಕೊಟ್ಟು ಕಳಿಸಿದ್ದಾರೆ ದುನಿಯಾ ವಿಜಿ. ನಿನ್ನ ಭೇಟಿಗೆ ಆಸಕ್ತಿ ಇಲ್ಲ ಅಂತ ಚೀಟಿ ಬರೆದುಕೊಟ್ಟು ಕಳಿಸಿದ್ದಾರೆ ವಿಜಿ. ಕಣ್ಣೀರ್ ಹಾಕ್ತಾಲೆ ಬೇಸರದಿಂದ ವಾಪಸ್ ಹೋಗಿದ್ದಾರೆ ಪತ್ನಿ ನಾಗರತ್ನ. ಮಾಧ್ಯಮಗಳಿಗೂ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನು ನೀಡೋದಕ್ಕೆ ಹೋಗ್ಲಿಲ್ಲ ನಾಗರತ್ನ ಅವರು. ಯಾಕೆಂದ್ರೆ ನೀನ್ ನೋಡೋದಕ್ಕೆ ಇಷ್ಟ ಇಲ್ಲ ಅಂತ ಅವರು ಹೇಳ್ಬಿಟ್ಟಿದ್ದಾರೆ ಚೀಟಿ ಮುಖಾಂತರ. ಯಾಕೆಂದ್ರೆ ಜೈಲು ಅಧಿಕಾರಿಗಳು ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ರು ಕೂಡ ದುನಿಯಾ ವಿಜಿ ಮಾತ್ರ ಭೇಟಿ ಮಾಡೋದಕ್ಕೆ ಹೋಗ್ಲಿಲ್ಲ, ನಿರಾಕರಿಸಿದ್ರು. ಭೇಟಿ ಮಾಡೋದಕ್ಕೆ ಇಷ್ಟ ಇಲ್ಲ ಅಂತ ಅಧಿಕಾರಿಗಳ ಜೊತೆ ಹೇಳಿ ಕಳಿಸಿದ್ರು. ಅದರ ಜೊತೆಗೆ ನಿನ್ನ ಭೇಟಿಗೆ ಆಸಕ್ತಿ ಇಲ್ಲ ಅಂತ ಚೀಟಿಯನ್ನ ಬರೆದು ಕಳಿಸಿದ್ದಾರೆ. ಅದನ್ನ ನೋಡಿ ಕಣ್ಣೀರ್ ಹಾಕೊಂಡು ಮಾಧ್ಯಮಗಳ ಮುಂದೆ ಕೂಡ ಯಾವುದೇ ಪ್ರತಿಕ್ರಿಯೆ ಕೊಡದೆ ನಾಗರತ್ನ ಅಲ್ಲಿಂದ ವಾಪಸ್ ಹೋಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ ನಾಗರತ್ನ ಅವರು ಪರಪ್ಪನ ಅಗ್ರಹಾರದ ಜೈಲಿಗೆ ಹೋಗಿದ್ದಾರೆ. ಪತಿ ದುನಿಯಾ ವಿಜಿ ಅವರನ್ನ ನೋಡೋಣ, ಮಾತಾಡ್ಸೋಣ ಅಂತ. ಆದ್ರೆ ಜೈಲು ಅಧಿಕಾರಿಗಳು ಭೇಟಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆದ್ರೆ ದುನಿಯಾ ವಿಜಿ ಮಾತ್ರ ಅಧಿಕಾರಿಗಳ ಬಳಿ ಹೇಳಿದ್ದಾರೆ, ನಾನು ಭೇಟಿ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಒಂದು ಚೀಟಿಲಿ ನಿನ್ನ ಭೇಟಿಗೆ ಆಸಕ್ತಿ ಇಲ್ಲ ಅಂತ ಕೂಡ ಬರೆದು ಕೊಟ್ಟು ಕಳಿಸಿದ್ದಾರೆ. ಆ ಚೀಟಿಯನ್ನ ನೋಡಿ ಕಣ್ಣೀರ್ ಹಾಕೊಂಡು ನಾಗರತ್ನ ಅವರು ಅಲ್ಲಿಂದ ಮನೆ ಕಡೆಗೆ ವಾಪಸ್ ಹೋಗಿದ್ದಾರೆ. ಮಾಧ್ಯಮಗಳ ಮುಂದೆ ಕೂಡ ಯಾವುದೇ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ. ಮೇ ಬಿ ಮೊನ್ನೆ ಎಲ್ಲ ಅವರು ಮಾಧ್ಯಮಗಳ ಮುಂದೆ ದುನಿಯಾ ವಿಜಿಯ ಬಗ್ಗೆ ಕೊಟ್ಟಂತ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ದುನಿಯಾ ವಿಜಿಗೆ ಕೀರ್ತಿ ಅವರು ವಿಚಾರವನ್ನ ಹೇಳಿದ್ದಾರೆ, ಮೀಟ್ ಮಾಡಿ ಹೀಗೆಲ್ಲ ಆಯ್ತು ಅಂತೆಲ್ಲ ಹೇಳಿದ್ದಾರೆ. ಇದಾದ ಮೇಲೆ ಪತ್ನಿ ನಾಗರತ್ನ ಮೇಲೆ ಕೂಡ ಸ್ವಲ್ಪ ಅಸಮಾಧಾನ ಇದ್ದ ಹಾಗೆ ಕಾಣುತ್ತೆ. ನನ್ನ ಬಗ್ಗೆನೆ ಮತ್ತೆ ಮಾಧ್ಯಮಗಳ ಮುಂದೆ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರಲ್ಲ ಅಂತ ಹೇಳಿ ಅಸಮಾಧಾನಗೊಂಡು ಭೇಟಿಗೆ ಇಷ್ಟ ಇಲ್ಲ ಅಂತ ಹೇಳಿ ಕಳಿಸಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಮ್ಮ ರಿಪೋರ್ಟರ್ ಚಂದ್ರು ಕೊಡ್ತಾರೆ. ಚಂದ್ರು, ಮೊದಲ ಪತ್ನಿ ನಾಗರತ್ನ ಅವರು ದುನಿಯಾ ವಿಜಿಯನ್ನ ಮೀಟ್ ಮಾಡೋದಕ್ಕೆ ಬಂದಾಗ ಅಲ್ಲಿ ಏನೇನಾಯ್ತು? ಚೀಟಿ ಕೊಟ್ಟು ಕಳಿಸಿದ್ದಾರೆ, ಒಂದೇ ವರ್ಡ ಭೇಟಿಗೆ ಆಸಕ್ತಿ ಇಲ್ಲ ಅಂತ ಹೇಳಿರೋದು ಬಿಟ್ಟು ಬೇರೆ ಏನಾದ್ರು ಹೇಳಿ ಕಳಿಸಿದಾರಂತ ದುನಿಯಾ ವಿಜಿ? ಪ್ರತಿಮಾ, ಏನು ಮಾರುತಿಗೌಡ ಮೇಲೆ ಹಲ್ಲೆ ನಡೆಸಿ ಪರಪ್ಪನಗರ ಕೇಂದ್ರ ಕಾರಾಗೃಹ ಸೇರಿರ್ತಕ್ಕಂಥ ದುನಿಯಾ ವಿಜಿರವರು ತಮ್ಮ ಧೋರಣೆ ಇನ್ನೂ ಬದಲಿಸಿಕೊಂಡೇ ಕಾಣ್ತಾ ಇಲ್ಲ. ಯಾಕೆಂತ ಹೇಳಿದ್ರೆ ಮೊನ್ನೆ ಎರಡನೇ ಪತ್ನಿ ಬಂದಿದ್ದ ಸುಮಾರು 2 ತಾಸು ಕಾಲ ಅವ್ರ ಜೊತೆ ಮಾತುಕತೆ ನಡೆಸಿದ್ರು. ಆದ್ರೆ ಇವತ್ತು ಮೊದಲನೇ ಪತ್ನಿ ನಾಗರತ್ನರವರು ಜೈಲಿಗೆ ಭೇಟಿ ಮಾಡ್ಲಿಕ್ಕೆ ಬಂದ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಅಧಿಕಾರಿಗಳು ಅವರಿಗೆ ಅವಕಾಶ ನೀಡಿರಲಿಲ್ಲ. ಅವರನ್ನ ಕಾಡಿಬೇಡಿ ಮನವಿ ಮಾಡಿಕೊಂಡು ಫೆಸಿಲಿಟಿಯನ್ನ ಹಾಕಿದ್ರು. ಈ ಬಗ್ಗೆ ಜೈಲಿನ ಅಧಿಕಾರಿಗಳು ಕೂಡ ವಿಜಯ್ ಅವರಿಗೆ ಈ ರೀತಿ ನಿಮ್ಮ ಮೊದಲ ಪತ್ನಿ ನಾಗರತ್ನರವರು ನಿಮ್ಮ ಭೇಟಿ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತೇಳಿ ಅವರಿಗೆ ಮಾಹಿತಿ ಕೊಟ್ಟಾಗ ಅವರು ಕಡಾಖಂಡಿತವಾಗಿ ನಾನು ಆಕೆಯನ್ನ ಭೇಟಿ ಮಾಡೋದಿಲ್ಲ ಅಂತ ಹೇಳಿ
ತಮ್ಮದೇ ಏನು ಆಂಡ್ರಾಯ್ಡ್ ಅಲ್ಲಿ ಒಂದು ಚೀಟಿಯನ್ನ ಬರೆದು ಕಳಿಸಿ ಅದರಲ್ಲಿ ನಾಗರತ್ನವರನ್ನ ಭೇಟಿ ಮಾಡ್ಲಿಕ್ಕೆ ನನಗೆ ಆಸಕ್ತಿ ಇಲ್ಲ ಅಂತ ಹೇಳಿ ಅವರಿಗೆ ಚೀಟಿಯನ್ನ ಬರೆದು ಕಳಿಸಿದ್ದಾರೆ. ಇದನ್ನ ನೋಡಿದಂತ ನಾಗರತ್ನವರು ಸಾಕಷ್ಟು ಬೇಸರ ವ್ಯಕ್ತಪಡಿಸಿದ್ರು. ಅವರು ಕಣ್ಣಲ್ಲಿ ಕೂಡ ನೀರ್ ಹಾಕೊಂಡ್ರು. ಗಂಡನ ಜೊತೆ ಮಾತಾಡ್ಬೇಕು, ಅವರ ಆರೋಗ್ಯ ಹೇಗಿದೆ, ಅವರ ಜೊತೆ ಮಾತಾಡ್ಬೇಕು ಅಂತ ಸಾಕಷ್ಟು ಆಸೆ. ಈಗ ಮನೆಯಿಂದ ಕೂಡ ಅಡಿಗೆಯನ್ನು ಕೂಡ ಮಾಡ್ಕೊಂಡು ಅವ್ರು ತಗೊಂಡ್ ಬಂದಿದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ವಿಜಯ್ ಅವರು ಇದನ್ನೆಲ್ಲ ನಿರಾಕರಣೆ ಮಾಡಿದ್ದಾರೆ. ಮೊದಲ ಪತ್ನಿಯ ಜೊತೆ ಮಾತಾಡ್ಲಿಕ್ಕೆ ಇಷ್ಟಪಡದೆ ವಾಪಸ್ ಕಳಿಸಿದ್ದಾರೆ ಪ್ರತಿಮಾ. ಅಂದ್ರೆ ಆ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಅನ್ನೋದ್ರ ಜೊತೆಗೆ ಈಗ ಪೊಲೀಸರೇನೋ ಕೊಟ್ಟರು ಜೈಲು ಅಧಿಕಾರಿಗಳು ಭೇಟಿ ಮಾಡ್ಲಿ ಅಂತ. ಆದ್ರೆ ದುನಿಯಾ ವಿಜಿ ಒಪ್ಕೊಳ್ಳಿಲ್ಲ, ಚೀಟಿ ಬರೆದು ಕಳ್ಸಿದ್ರು. ಅಷ್ಟಕ್ಕೆ ಸುಮ್ನಾಗ್ಬಿಟ್ರಾ? ಇಲ್ಲ ಆದ್ರೂ ನಾನು ಹೋಗಿ ಅವ್ರನ್ನ ಮಾತನಾಡಿಸ್ತೀನಿ, ಅವ್ರಿಗೇನಾದ್ರೂ ಬೇಸರ ಇದ್ರೆ ಸಮಾಧಾನ ಮಾಡ್ತೀನಿ ಅಂತ ಏನಾದ್ರು ಆ ಪ್ರಯತ್ನಕ್ಕೆ ಮುಂದೆ ಹೋಗ್ಲಿಲ್ವಾ ನಾಗರತ್ನ ಅವರು? ಚಂದ್ರು, ಹೌದೌದು ಪ್ರತಿಮಾ. ಏನು ಅಂತಂದ್ರೆ ನಾಗರತ್ನರವರು ಅಧಿಕಾರಿಗಳ ಬಳಿ ಕೂಡ ಸಾಕಷ್ಟು ಮನವಿ ಮಾಡ್ಕೊಂಡ್ರು. ಅವರಿಗೆ ನೀವು ಒಂದ್ಸಾರಿ ಮನವಿ ಮಾಡಿ, ನೀವು ಒಂದ್ಸಾರಿ ಕೇಳಿ, ಈ ರೀತಿ ಒಮ್ಮೆ ನಾನು ಮಾತಾಡ್ಬೇಕು ಅಷ್ಟೇ, ಕನಿಷ್ಠ ಅವರನ್ನ ನೋಡ್ಬೇಕು, ಹಾಗಾದ್ರೆ ನನ್ನ ಒಳಗಡೆ ಬಿಡಿ ಅಂತ ಹೇಳಿ. ಆದ್ರೆ ಅಧಿಕಾರಿಗಳು ಹೇಳುವಂತದ್ದು ದುನಿಯಾ ನಿಮ್ಮನ್ನ ನೋಡ್ಲಿಕ್ಕೆ ಕಡಾಖಂಡಿತ ಒಪ್ಪಳದೇ ಇರೋದ್ರಿಂದ ನಾವು ನಿಮ್ಮನ್ನ ಒಳಗಡೆ ಬಿಟ್ಟು ಕೂಡ ಅವರು ನಿಮ್ಮನ್ನ ಭೇಟಿ ಮಾಡ್ಲಿಕ್ಕೆ ಬರೋದಿಲ್ಲ, ಹಾಗಾಗಿ ನೀವು ಒಳಗಡೆ ಹೋಗುವಂತ ವ್ಯರ್ಥ ಅಂತೇಳಿ ಅವರಿಗೆ ಒಂದು ಏನು ಆ ವಿಷಯವನ್ನ ತಿಳಿಸಿದಾಗ ನಾಗರತ್ನರವರು ಬೇಸರದಿಂದ ಮಾಧ್ಯಮ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ಸಾಕಷ್ಟು ಸಂದರ್ಭಗಳಲ್ಲಿ ಅವರು ಮಾಧ್ಯಮಗಳ ಜೊತೆ ಮಾತಾಡಿದ್ದು ಇವತ್ತು ಅವರಿಗೆ ಮುಳುವಾಯ್ತು ಅನ್ನುವಂಥದ್ದು. ಏನು ದುನಿಯಾ ವಿಜಯ್ ಅವರು ಜೈಲಿಗೆ ಬಂದ ಸಂದರ್ಭದಲ್ಲಿ ಎರಡನೇ ಹೆಂಡತಿ ಮೇಲೆ ಇವರು ಕೂಡ ದೂರು ಕೊಟ್ಟಿದ್ರು. ಜಗಳ ಕೂಡ ಇಬ್ರು ಜಗಳ ಕೂಡ ಮಾಡಿದ್ರು. ಈ ವಿಚಾರವನ್ನ ಮೊನ್ನೆ ಬಂದಿದ್ದಂತ ಎರಡನೇ ಪತ್ನಿ ಕೀರ್ತಿರವರು ದುನಿಯಾ ವಿಜಯ್ ತಿಳಿಸಿದ್ರ, ಇದು ಅವರಿಗೆಲ್ಲ ಒಂದ್ ಕಡೆ ಕೋಪ ಉಂಟು ಮಾಡಿತ್ತ ಅನ್ನುವಂಥದ್ದು ಈಗ ಕಾಡುವಂತ ಪ್ರಶ್ನೆ. ಓಕೆ, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ.